ನಿನ್ನೆ ಹೈಕೋರ್ಟ್ನಿಂದ ಡಿ ಗ್ಯಾಂಗ್ಗೆ ಜಾಮೀನು ಮಂಜೂರಾಯಿತು. ದರ್ಶನ್, ಪವಿತ್ರ ಸೇರಿ 7 ಮಂದಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಹಬ್ಬವೋ ಹಬ್ಬ. ಮೃತ ರೇಣುಕಾಸ್ವಾಮಿ ಫ್ಯಾಮಿಲಿಯ ಕಣ್ಣೀರ ಕಥೆ. ಕೊಲೆ ಕೇಸ್ನಲ್ಲಿ ಒಟ್ಟು 12 ಆರೋಪಿಗಳಿಗೆ ಇಲ್ಲಿ ತನಕ ಜಾಮೀನು ಮಂಜೂರಾಗಿದೆ. ಉಳಿದ 5 ಆರೋಪಿಗಳಿಗೆ ಜೈಲೂಟವೇ ಗತಿ ಅನ್ನುವಂಥ ಪರಿಸ್ಥಿತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಒಬ್ಬೊಬ್ಬರೇ ಜಾಮೀನು ಪಡೆದು ಹೊರ ಬರ್ತಿದ್ದಾರೆ. ಹಾಗಿದ್ರೆ ಕೇಸ್ ಗತಿ ಏನು? ಪ್ರಕರಣದಲ್ಲಿ ಇನ್ಮುಂದೆ ಏನೆಲ್ಲ ಆಗತ್ತೆ ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ ಎರಡನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು ಹೊರಬೀಳುತ್ತೆ. ಆರೋಪ ಸಾಬೀತಾದರೆ ಜೈಲಿಗೂ ಹೋಗಲೇಬೇಕಾಗುತ್ತೆ. ಒಟ್ಟಾರೆ ಒಬ್ಬೊಬ್ಬರೇ ಆರೋಪಿಗಳು ಹೊರ ಬರ್ತಾ ಇದ್ದಾರೆ. ಈಗಾಗಲೇ 12 ಜನ ಹೊರ ಬಂದಿದ್ರೆ ಇನ್ನೂ 5 ಆರೋಪಿಗಳು ಹೊರ ಬರಬೇಕಾಗಿದೆ. ಆದರೆ ಕೇಸ್ ಅಂದ್ಕೊಂಡ ಹಾಗೆ ಪ್ರಕರಣ ಮುಂದುವರಿಯುತ್ತಾ? ನಿಜವಾದ ಆರೋಪಿ ಯಾರು? ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡದೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಾಗರಾಜ್ 9:30 ನಾಗರಾಜ್. ಹೌದು, 9:30 ನಾಗರಾಜ್ ಅಪ್ಪಸಂದ್ರೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಾಗರಾಜ್, 17 ಜನರ ಪೈಕಿ ಮೊದಲು ಕೆಲವರದ್ದು ಬಿಡುಗಡೆ ಆಗಿತ್ತು. ಅವರು ತುಮಕೂರು ಜೈಲಲ್ಲಿದ್ದರು. ನಾವು ಸುದ್ದಿ ಮಾಡಿದ್ವಿ. ಬಿಡುಗಡೆ ಆದ ನಂತರ ಕೂಡ ಅವರಿಗೆ ಶ್ಯೂರಿಟಿ ಕೊಡೋಕ್ಕೆ ಜನ ಇರಲಿಲ್ಲ. ಶ್ಯೂರಿಟಿ ಎಲ್ಲ ಕೊಟ್ಟ ನಂತರ ಅವರ ಬಿಡುಗಡೆ ಆಯಿತು. ಒಟ್ಟು 12 ಜನ ಬಿಡುಗಡೆ ಆಗಿದ್ದಾರೆ. ಸೋಮವಾರಕ್ಕೆ ಎಲ್ಲ ಕ್ಲಿಯರ್ ಆಗಿ ಹೊರಗೆ ಬರ್ತಾರೆ. ಉಳಿದ 5 ಜನ ಬಾಕಿ ಇದ್ದಾರೆ ಅಂತೇಳಿ. 5 ಜನ ಬಾಕಿ ಇದ್ದಾರೆ. ಯಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ಮೇಲೇ ಕೆಲವು ತೂಗುಗತ್ತಿಗಳಿದ್ದಂಗೆ ಕಾಣ್ತಾ ಇದೆ. ಇನ್ಕ್ಲೂಡಿಂಗ್ ಪವನ್, ಇವನೆಲ್ಲ ಅಲ್ಲೇ ಇದ್ದಾನೆ. ಆಮೇಲೆ ರಾಘವೇಂದ್ರ ಕೂಡ ಅಲ್ಲೇ ಇದ್ದಾನೆ. ಆ ಕಿಡ್ನ್ಯಾಪ್ ಕೇಸ್ಗಳೆಲ್ಲ ಅವರ ಮೇಲೆ ಬೀಳುವಂಗೆ ಕಾಣ್ತಾ ಇದೆ. ಬಹುಶಃ ಅವರು ಹೊರಗೆ ಬರ್ತಾರೆ, ಗೊತ್ತಿಲ್ಲ ಏನಾಗ್ತಾ ಇದೆ ಅಂತೇಳಿ. ಓವರಾಲ್ ಆಗಿ ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ನಿನ್ನೆ ಈ ಥರ ಮಧ್ಯಂತರ ರೆಗ್ಯುಲರ್ ಜಾಮೀನು ಸಿಕ್ತು, ಆಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ. ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ನಿನ್ನೆ ಒಟ್ಟು 7 ಆರೋಪಿಗಳಿಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನನ್ನು ಮಂಜೂರು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಒಂದಷ್ಟು ಗ್ರೌಂಡ್ಸನ್ನು ನ್ಯಾಯಾಲಯ ಕೊಟ್ಟಿದೆ. ಏನು ಈ ಆರೋಪಿಗಳು ಯಾರು ಸಹ ಈ ಹಿಂದೆ ಕ್ರಿಮಿನಲ್ ಪ್ರಕರಣಗಳಾಗಲಿ ಅಥವಾ ತೀರಾ ಈ ಒಂದು ಕೊಲೆಯನ್ನು ಉದ್ದೇಶಪೂರ್ವಕವಾಗಿ ಕೊಲೆಯನ್ನೇ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅನ್ನೋ ಒಂದು ಅಂಶವನ್ನು ಅಲ್ಲದೆ ಆರೋಪಿಗಳನ್ನು ಬಂಧಿಸಿದಾಗ ಇವರಿಗೆ ಒಂದು ಲಿಖಿತ ರೂಪದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಯಾಕೆ ಇವರನ್ನು ಬಂಧಿಸ್ತಾ ಇದ್ದೀರಿ ಅಂತೇಳಿ ಕೊಡಬೇಕಾಗಿತ್ತು. ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪುರಕಾಯಸ್ಥ ಅಂತೇಳಿ ಒಂದು ತೀರ್ಪು ಬಂದಿತ್ತು. ಅದರ ಉಲ್ಲಂಘನೆ ಆಗಿದೆ ಅನ್ನೋ ಒಂದು ಅಂಶ. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ಮಟ್ಟದಲ್ಲಿ ಶೇಖರಿಸಿದ್ರು ಸಾಕ್ಷ್ಯಗಳನ್ನು, ಸುಮಾರು 263ಕ್ಕೂ ಹೆಚ್ಚು ಸಾಕ್ಷ್ಯಗಳು. ಜೊತೆಗೆ ಮೊದಲ ಹಂತದಲ್ಲಿ 3991 ಪುಟಗಳ ಚಾರ್ಜ್ ಶೀಟನ್ನು ಹಾಕ್ತಾರೆ. ನಂತರ 1300 ಪುಟಗಳ ಚಾರ್ಜ್ ಶೀಟನ್ನು ಹಾಕ್ತಾರೆ. ಇಷ್ಟು ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಇದೆ, ಸಾಕ್ಷ್ಯಗಳಿದ್ದಾವೆ. ಇದರ ಟ್ರಯಲ್ ತುಂಬ ದಿನ ನಡೆಯುತ್ತೆ. ಈ ಅವಧಿಯಲ್ಲಿ ಇವರ ಒಂದು ಬದುಕುವ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನು ನಾವು ಹತ್ತಿಕ್ಕೋದಕ್ಕೆ ಆಗೋದಿಲ್ಲ. ಈ ರೀತಿಯ ಗ್ರೌಂಡ್ಸನ್ನು ಕೊಟ್ಟು ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಗ. ಆದರೆ ನೆಕ್ಸ್ಟ್ ಏನು ಅಂದರೆ, ಈಗ ದರ್ಶನ್ ವಿಚಾರದಲ್ಲಿ ಇರ್ತಕ್ಕಂಥದ್ದು 2 ಆಪ್ಷನ್. ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ತಾರೆ, ಯಾಕಂತಂದರೆ ಅವ್ರಿಗೆ ಜಾಮೀನು ಸಿಗೋದು
ಸಿಗೋದ್ರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದು. ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಆಪರೇಷನ್ ಆಗಬೇಕು ಅನ್ನೋದು ಈ ಒಟ್ಟಾರೆ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಸಿಗೋದ್ರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ದು. ಹೀಗಾಗಿ ಈ ವಿಚಾರದಲ್ಲಿ ದರ್ಶನ್ ನಿಜಕ್ಕೂ ಆಪರೇಷನ್ಗೆ ಒಳಗಾಗ್ತಾರೆ. ಯಾಕಂತಂದರೆ ಈಗ ಸದ್ಯದ ಈ ಹಿಂದೆ ಆಗಿರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಏನು 6 ವಾರಗಳ ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡ್ರು, ನಂತರ ಕೋರ್ಟ್ಗೆ ಒಂದು ಡೇಟನ್ನು ಹೇಳಿದ್ರು. ಈ ಯಾವ ಅವಧಿಯಲ್ಲೂ ಸಹ ಅವರಿಗೆ ಜಾಮೀನು ಏನು ಆಪರೇಷನ್ ಆಗಿಲ್ಲ. ಹೀಗಾಗಿ ಮುಂದೇನೂ ಆಗೋದು ಬಹುತೇಕ ಡೌಟ್. ಯಾಕಂತಂದರೆ ಸ್ಪೈನಲ್ ಕಾರ್ಡ್ ಆಪರೇಷನ್ ಆದರೆ ಅವರ ಕರಿಯರ್ ಮೇಲೆ ಒಂದು ದೊಡ್ಡ ಪ್ರಭಾವ ಬೀರ್ಬೋದು. ಹೀಗಾಗಿ ಅವರು ಫಿಸಿಯೋಥೆರಪಿ ಅಥವಾ ಕನ್ಸಲ್ಟೇಟಿವ್ ಟ್ರೀಟ್ಮೆಂಟ್ ಏನು ತಗೊಳ್ತಾ ಇದ್ರು ಅದೇ ಮುಂದುವರಿಸೋ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಕಟ್ಟಕಡೆ ಪ್ರಶ್ನೆ ಈ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥದ್ದು, ಈ ಒಂದು ವಿಚಾರವನ್ನು ಎತ್ಕೊಂಡು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೋಗುತ್ತಾ? ಯಾಕಂತಂದರೆ ಈ ಹಿಂದೆ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಾಗ ಅವರು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ 1 ತಿಂಗಳು ತೆಗೆದುಕೊಂಡ್ರು. ಅದು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಬರೋ ವೇಳೆಗಾಗಲೇ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕೋಗಿತ್ತು. ಈ ರೀತಿಯಾಗಿ ರಾಜ್ಯ ಸರ್ಕಾರ ಈ ಹಿಂದೆ ನಡ್ಕೊಳ್ತಾ ಇರುವಾಗ ಈಗ ಮೇಲ್ಮನವಿ ಹೋಗಿ ದರ್ಶನ್ ಜಾಮೀನಿಗೆ ತಡೆಯನ್ನು ತರ್ತಾರೆ ಅಂತೇಳಿ ಸದ್ಯದ ಮಟ್ಟಿಗೆ ಯೋಚನೆ ಮಾಡೋದು ಸಾಕಷ್ಟು ಕಷ್ಟ. ಹೀಗಾಗಿ ಸದ್ಯದ ಮಟ್ಟಿಗೆ ಹೇಳೋದಾದರೆ ದರ್ಶನ್ ಈ ಒಂದು ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಂಗೆ ಅಂತೇಳಿ ಜಯಪ್ರಕಾಶ್. ನಿನ್ನೆ ಹೈಕೋರ್ಟ್ನಿಂದ ಡಿ ಗ್ಯಾಂಗ್ಗೆ ಜಾಮೀನು ಮಂಜೂರಾಯಿತು. ದರ್ಶನ್ ಪವಿತ್ರ ಸೇರಿ 7 ಮಂದಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಹಬ್ಬವೋ ಹಬ್ಬ. ಮೃತ ರೇಣುಕಾಸ್ವಾಮಿ ಫ್ಯಾಮಿಲಿಯ ಕಣ್ಣೀರ ಕಥೆ. ಕೊಲೆ ಕೇಸ್ನಲ್ಲಿ ಒಟ್ಟು 12 ಆರೋಪಿಗಳಿಗೆ ಇಲ್ಲಿ ತನಕ ಜಾಮೀನು ಮಂಜೂರಾಗಿದೆ. ಉಳಿದ 5 ಆರೋಪಿಗಳಿಗೆ ಜೈಲೂಟವೇ ಗತಿ ಅನ್ನುವಂಥ ಪರಿಸ್ಥಿತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಒಬ್ಬೊಬ್ಬರೇ ಜಾಮೀನು ಪಡೆದು ಹೊರ ಬರ್ತಿದ್ದಾರೆ. ಹಾಗಿದ್ರೆ ಕೇಸ್ ಗತಿ ಏನು? ಪ್ರಕರಣದಲ್ಲಿ ಇನ್ಮುಂದೆ ಏನೆಲ್ಲ ಆಗತ್ತೆ ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೇಸ್ನ ಮುಂದಿನ ನಡೆಗೆ ಕುತೂಹಲ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ ಕಾಮಾಕ್ಷಿಪಾಳ್ಯ ಪೊಲೀಸರು 17 ಆರೋಪಿಗಳು ಬಂಧನವನ್ನ ಮಾಡಿ ತನಿಖೆ ಮಾಡಿದರು. ಸುದೀರ್ಘ 88 ದಿನಗಳ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಬರೋಬ್ಬರಿ 3991 ಪುಟಗಳ ಮೊದಲ ದೋಷಾರೋಪ ಪಟ್ಟಿಯನ್ನ ಮತ್ತು 1300 ಪುಟಗಳ 2ನೇ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. ಆದರೆ ಆ ಎಲ್ಲ ಆರೋಪಗಳನ್ನ ಮೀರಿ 12 ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಹೌದು, ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆಯಾಗಿತ್ತು. ದರ್ಶನ್ A2 ಆರೋಪಿಯಾಗಿದ್ರು. ಇದೀಗ ಈ ಪ್ರಕರಣದಲ್ಲಿ 12 ಜನರು ಜಾಮೀನು ಪಡೆದು ಮನೆ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಈ ಪ್ರಕರಣದ ಮುಂದಿನ ಗತಿ ಏನು? ಸತ್ತ ರೇಣುಕಸ್ವಾಮಿ ಹತ್ಯೆ ಸಿಕ್ಕ ಬೆಲೆ ಏನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಆರೋಪಿಗಳು ರಿಲೀಸ್. ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಬರೋಬ್ಬರಿ 17 ಆರೋಪಿಗಳ ಬಂಧನ ಆಗಿತ್ತು. ಈ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಆದರೆ ಖುಲಾಸೆಯಾಗಿಲ್ಲ. ಜಾಮೀನು ನಿಯಮ ಉಲ್ಲಂಘಿಸಿದರೂ ಜೈಲೇ ಗತಿ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಜಾಮೀನಿಗೆ ತಡೆ ತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕು. ದರ್ಶನ್ ಮನೆಯಲ್ಲಿ ಲಕ್ಷಾಂತರ ಕ್ಯಾಶ್ ಸಿಕ್ಕಿತ್ತು. ಇಡಿ, ಐಟಿ, ಲೋಕಾಯುಕ್ತರು ಕಣದಲ್ಲಿದ್ದಾರೆ. ಕೇಸ್ನ ವಿಚಾರಣೆಗಾಗಿ ನಟನನ್ನ ಬಂಧಿಸಬಹುದು. ಚಾರ್ಜ್ ಶೀಟ್ನ ಅಂಶ ಆಧರಿಸಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಅಗತ್ಯ ಇದ್ದಾಗ ಕೋರ್ಟ್ಗೆ ಬರಬೇಕು. ವಿಚಾರಣೆ ನಡೆಸಿ ಕೊಲೆ ಕೇಸ್ ತೀರ್ಪು ಹೊರಬೀಳುತ್ತೆ. ಆರೋಪ ಸಾಬೀತಾದರೆ ಜೈಲಿಗೂ ಹೋಗಲೇಬೇಕಾಗುತ್ತೆ. ಒಟ್ಟಾರೆ ಒಬ್ಬೊಬ್ಬರೇ ಆರೋಪಿಗಳು ಹೊರ ಬರ್ತಾ ಇದ್ದಾರೆ. ಈಗಾಗಲೇ 12 ಜನ ಹೊರ ಬಂದಿದ್ರೆ ಇನ್ನೂ 5 ಆರೋಪಿಗಳು ಹೊರ ಬರಬೇಕಾಗಿದೆ. ಆದರೆ ಕೇಸ್ ಅಂದ್ಕೊಂಡ ಹಾಗೆ ಪ್ರಕರಣ ಮುಂದುವರಿಯುತ್ತಾ? ನಿಜವಾದ ಆರೋಪಿ ಯಾರು? ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಮೂಡದೇ ಇರೋದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಾಗರಾಜ್ 9:30 ನಾಗರಾಜ್. ಹೌದು, 9:30 ನಾಗರಾಜ್ ಅಪ್ಪಸಂದ್ರೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಾಗರಾಜ್, 17 ಜನರ ಪೈಕಿ ಮೊದಲು ಕೆಲವರದ್ದು ಬಿಡುಗಡೆ ಆಗಿತ್ತು. ಅವರು ತುಮಕೂರು ಜೈಲಲ್ಲಿದ್ದರು. ನಾವು ಸುದ್ದಿ ಮಾಡಿದ್ವಿ. ಬಿಡುಗಡೆ ಆದ ನಂತರ ಕೂಡ ಅವರಿಗೆ ಶ್ಯೂರಿಟಿ ಕೊಡೋಕ್ಕೆ ಜನ ಇರಲಿಲ್ಲ. ಶ್ಯೂರಿಟಿ ಎಲ್ಲ ಕೊಟ್ಟ ನಂತರ ಅವರ ಬಿಡುಗಡೆ ಆಯಿತು. ಒಟ್ಟು 12 ಜನ ಬಿಡುಗಡೆ ಆಗಿದ್ದಾರೆ. ಸೋಮವಾರಕ್ಕೆ ಎಲ್ಲ ಕ್ಲಿಯರ್ ಆಗಿ ಹೊರಗೆ ಬರ್ತಾರೆ. ಉಳಿದ 5 ಜನ ಬಾಕಿ ಇದ್ದಾರೆ ಅಂತೇಳಿ. 5 ಜನ ಬಾಕಿ ಇದ್ದಾರೆ. ಯಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ಮೇಲೇ ಕೆಲವು ತೂಗುಗತ್ತಿಗಳಿದ್ದಂಗೆ ಕಾಣ್ತಾ ಇದೆ. ಇನ್ಕ್ಲೂಡಿಂಗ್ ಪವನ್, ಇವನೆಲ್ಲ ಅಲ್ಲೇ ಇದ್ದಾನೆ. ಆಮೇಲೆ ರಾಘವೇಂದ್ರ ಕೂಡ ಅಲ್ಲೇ ಇದ್ದಾನೆ. ಆ ಕಿಡ್ನ್ಯಾಪ್ ಕೇಸ್ಗಳೆಲ್ಲ ಅವರ ಮೇಲೆ ಬೀಳುವಂಗೆ ಕಾಣ್ತಾ ಇದೆ. ಬಹುಶಃ ಅವರು ಹೊರಗೆ ಬರ್ತಾರೆ, ಗೊತ್ತಿಲ್ಲ ಏನಾಗ್ತಾ ಇದೆ ಅಂತೇಳಿ. ಓವರಾಲ್ ಆಗಿ ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ನಿನ್ನೆ ಈ ಥರ ಮಧ್ಯಂತರ ರೆಗ್ಯುಲರ್ ಜಾಮೀನು ಸಿಕ್ತು, ಆಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ. ಜಯಪ್ರಕಾಶ್, ಏನು ಈ ಒಂದು ಪ್ರಕರಣದಲ್ಲಿ ನಿನ್ನೆ ಒಟ್ಟು 7 ಆರೋಪಿಗಳಿಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನನ್ನು ಮಂಜೂರು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಒಂದಷ್ಟು ಗ್ರೌಂಡ್ಸನ್ನು ನ್ಯಾಯಾಲಯ ಕೊಟ್ಟಿದೆ. ಏನು ಈ ಆರೋಪಿಗಳು ಯಾರು ಸಹ ಈ ಹಿಂದೆ ಕ್ರಿಮಿನಲ್ ಪ್ರಕರಣಗಳಾಗಲಿ ಅಥವಾ
ತೀರಾ ಈ ಒಂದು ಕೊಲೆಯನ್ನು ಉದ್ದೇಶಪೂರ್ವಕವಾಗಿ ಕೊಲೆಯನ್ನೇ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಅಂತಂತೇಳಿ ಮಾಡಿ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅನ್ನೋ ಒಂದು ಅಂಶವನ್ನು ಅಲ್ಲದೆ ಆರೋಪಿಗಳನ್ನು ಬಂಧಿಸಿದಾಗ ಇವರಿಗೆ ಒಂದು ಲಿಖಿತ ರೂಪದಲ್ಲಿ ಗ್ರೌಂಡ್ ಆಫ್ ಅರೆಸ್ಟನ್ನು ಯಾಕೆ ಇವರನ್ನು ಬಂಧಿಸ್ತಾ ಇದ್ದೀರಿ ಅಂತೇಳಿ ಕೊಡಬೇಕಾಗಿತ್ತು. ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪುರಕಾಯಸ್ತ ಅಂತಂತೇಳಿ ಒಂದು ತೀರ್ಪು ಬಂತು, ಅದರ ಉಲ್ಲಂಘನೆ ಆಗಿದೆ ಅನ್ನೋ ಒಂದು ಅಂಶ. ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಪೊಲೀಸರು